ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ಫಸ್ಟ್ PUC 2024-25 ಮಾಡೆಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಪಾರ್ಟ್ ಎ ಅಲ್ಲಿ ಬರುವಂಥ MCQ ಕ್ವಶನ್ಸು ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸನ್ನು ಆಲ್ರೆಡಿ ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಮತ್ತು ಪಾರ್ಟ್ ಬಿ ಅಲ್ಲಿ ಬರುವಂಥ 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಇವಾಗ ಪಾರ್ಟ್ ಸಿ ಅಲ್ಲಿ ಬರುವಂಥ 3 ಮಾರ್ಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಆಲ್ ಅವರ್ ಡ್ರೀಮ್ಸ್ ಕ್ಯಾನ್ ಕಮ್ ಟ್ರೂ ಇಫ್ ವಿ ಹ್ಯಾವ್ ದ ಕರೇಜ್ ಟು ಪರ್ಸ್ಯೂ ದೆಮ್ ಅಂತ. ಅಂದರೆ ಕನಸುಗಳು ನನಸಾಗ್ಬೋದು, ಅವುಗಳನ್ನು ಮುಂದುವರಿಸೋ ಧೈರ್ಯವಿದ್ದರೆ. ಅಂದರೆ ನೋಡಿ, ನಾವು ಎಲ್ಲರೂ ಕನಸು ಕಾಣೋ ಸಹಜ, ನಾನು ಅದಾಗಬೇಕು ಇದಾಗಬೇಕು ಅಂತ. ಸೊ ಆ ಕನಸನ್ನು ಮುಂದುವರಿಸ್ಬೇಕು. ನಾನು ಎಷ್ಟೇ ಕಷ್ಟ ಬಂದರೂ ನಾನು ಎದುರಿಸ್ತೀನಿ ಅನ್ನೋ ಧೈರ್ಯ ನಮ್ಮಲ್ಲಿದ್ದರೆ ಅವಾಗ ಮಾತ್ರ ನಾವು ಆ ಕನಸುಗಳನ್ನು ನನಸಾಗಿಸ್ಬೋದು. ಅಂದರೆ ಸೊ ನಮಗೆ ಧೈರ್ಯ ಇರಬೇಕು ಅಂತ. ಫಸ್ಟ್ PUC ಕ್ವೆಶನ್ ಪೇಪರ್ 1 2024-25 ನೋಡಿ. ಸೊ ಪಾರ್ಟ್ ಸಿಯಲ್ಲಿ ಆಲ್ರೆಡಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅನ್ನು ನೋಡಿದ್ದೀವಿ. ಇವಾಗ ಪಾರ್ಟ್ ಸಿಯಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾನೆ. ಸೊ ನೋಡಿ, ಆನ್ಸರ್ ಎನಿ 6. ಸೊ ಯಾವುದಾದ್ರೂ 6 ಕ್ವಶನ್ಸ್ಗೆ ಆನ್ಸರ್ ಮಾಡೋದು. ಆಪ್ಷನ್ ಇರುತ್ತೆ, ಎಕ್ಸ್ಟ್ರಾ ಇರುತ್ತೆ ಕ್ವಶನ್ಸು. ಸೊ ಇಲ್ಲಿ ನೋಡೋಣ, 30th ಕ್ವಶನ್. ಫಸ್ಟ್ 30th ಕ್ವಶನ್ ಎಲ್ಲಿಂದ, ಯಾವ ಚಾಪ್ಟ್ರಿಂದ ಬರುತ್ತೆ? ಸೆಟ್ ಚಾಪ್ಟ್ರಿಂದ. ಸೊ ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ ಪಾರ್ಟ್ ಸಿಯಲ್ಲಿ? 18 ಮಾರ್ಕ್ಸ್. ಇವಾಗ ನೋಡೋಣ 30th ಕ್ವಶನ್ ಏನಿದೆ. ಇಫ್ ಯು ಈಸ್ ಈಕ್ವಲ್ ಟು 1, 2, 3, 4, 5, 6 ಇದೆ. ಎ ಈಸ್ ಈಕ್ವಲ್ ಟು 2, 3 ಆ್ಯಂಡ್ ಬಿ ಈಸ್ ಈಕ್ವಲ್ ಟು 3, 4, 5. ವೆರಿಫೈ ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂತ. ಸೊ ಫಸ್ಟು ಯೂನಿಯನ್ ಸೆಟ್ ಯು ಇದೆಯಲ್ಲ, ಅದನ್ನು ತಗೊಂಡ್ಬಿಟ್ಟು ಲೆಟ್ ಯು ಈಸ್ ಈಕ್ವಲ್ ಟು ಏನಿದೆ 1, 2, 3, 4, 5, 6 ಅಂತ. ಸೆಟ್ ಬಿ ಅಂತಂದರೆ 2, 3. ಸೆಟ್ ಬಿ ಅಂತಂದರೆ 3, 4, 5. ಸೊ ಫಸ್ಟು ನೋಡಿ, ಇಲ್ಲಿ ಎ ಕಾಂಪ್ಲಿಮೆಂಟ್ ಫೈಂಡ್ ಮಾಡೋಣ, ಅಥವಾ ಎ ಯೂನಿಯನ್ ಯಾವುದಾದ್ರೂ LHS. ಫಸ್ಟ್ LHS ಮಾಡೋಣ, ಆಮೇಲೆ RHS ಕೂಡ ತೊಗೊಳ್ಳೋಣ. ಸೊ LHS ಎ ಯೂನಿಯನ್ ಬಿ ಫಸ್ಟ್ ತೊಗೊಳ್ಳೋಣ. ಎ ಯೂನಿಯನ್ ಬಿ ನೋಡಿ ಏನಿದೆ, ಯೂನಿಯನ್ ಅಂದರೆ 2 ಸೆಟ್ಸ್ ಬರುತ್ತೆ. 2, 3 ಅಂದರೆ 2 ಸೆಟ್ಟಲ್ಲಿರೋಂಥ ಎಲ್ಲ ಎಲಿಮೆಂಟ್ಸು 2, 3, 4, 5 ಅಂತ. ಸೊ ಇವಾಗ ಕಾಂಪ್ಲಿಮೆಂಟ್ ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಅಂದರೆ ಯು ಮೈನಸ್ ಎ ಯೂನಿಯನ್ ಬಿ ಆಗಿರುತ್ತೆ. ಸೊ ಈಸ್ ಈಕ್ವಲ್ ಟು ನೋಡಿ, ಯೂನಿಯನ್ ಸೆಟ್ 1, 2, 3, 4, 5, 6 ಇದೆ. ಸೊ ಎ ಯೂನಿಯನ್ ಬಿ ಅಂದರೆ 2, 3, 4, 5. ಸೊ ಮೈನಸ್ ಮಾಡಿದಾಗ ನೋಡಿ ಏನು ಬರುತ್ತೆ ನಮಗೆ? 1, 6 ಮಾತ್ರ. ನೋಡಿ ಯಾವ ಎಲಿಮೆಂಟ್ ರಿಮೈನಿಂಗ್ ಇದೆ? 1 ಮತ್ತು 6. 2, 3, 4, 5 ನೋಡಿ, 2, 3, 4, 5 ಮೈನಸ್ ಮಾಡಿದರೆ 1, 6 ಮಾತ್ರ ರಿಮೈನಿಂಗ್. ಇವಾಗ ರೈಟ್ ಸೈಡ್ ನೋಡಿ, ರೈಟ್ ಸೈಡ್ ಏನಿದೆ, ರೈಟ್ ಹ್ಯಾಂಡ್ ಸೈಡು ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಸೊ ಫಸ್ಟ್ ಇಲ್ಲಿ ಏನು ಮಾಡೋಣ, ಎ ಕಾಂಪ್ಲಿಮೆಂಟ್ ತೊಗೊಳ್ಳೋಣ. ಎ ಕಾಂಪ್ಲಿಮೆಂಟ್ ಅಂದರೆ ಯು ಮೈನಸ್ ಎ ಅಂತ. ಸೊ ಯು ಮೈನಸ್ ಎ 2, 3 ಮೈನಸ್ ಮಾಡಿದಾಗ 1, 4, 5, 6 ಮಾತ್ರ ರಿಮೈನಿಂಗ್. ಅದೇ ಥರ ಬಿ ಕಾಂಪ್ಲಿಮೆಂಟ್ ತೊಗೊಂಡಾಗ ನೋಡಿ ಯು ಮೈನಸ್ ಬಿ. ಸೊ ಇಲ್ಲೇನಿದೆ ನೋಡಿ, ಯು ಮೈನಸ್ ಬಿ. ಬಿ ಅಲ್ಲೇನಿದೆ 3, 4, 5 ಇದೆ. ಸೊ 3, 4, 5 ಬಿಟ್ಬಿಟ್ಟು 1, 2, 3, 4, 5 ಬಿಟ್ಟು 6. ಸೊ ಇವಾಗ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು ನೋಡಿ, ಇಂಟರ್ಸೆಕ್ಷನ್ ಅಂದರೆ ಏನಾಗಿರುತ್ತೆ ನಮಗೆ? ಕಾಮನ್ ಎಲಿಮೆಂಟ್ಸ್ ಮಾತ್ರ. ಯೂನಿಯನ್ ಇದ್ದಾಗ ಕಾಮನ್ನು ಮತ್ತು ನಾನ್ ಕಾಮನ್ ಎಲ್ಲನೂ ತಗೊತೀವಿ. ಇಲ್ಲಿ ಕಾಮನ್ ಮಾತ್ರ ನೋಡಿ, ಇಲ್ಲಿನೂ 1 ಇದೆ, ಇಲ್ಲಿ 4 ಇದೆ, ಇಲ್ಲಿಲ್ಲ. ಇಲ್ಲಿ 2 ಇದೆ, ಇಲ್ಲಿಲ್ಲ. ಇಲ್ಲಿ 5 ಇದೆ, ಇಲ್ಲಿಲ್ಲ. ಇಲ್ಲಿ 6 ಇದೆ, ಇಲ್ಲಿ 6 ಇದೆ. ಸೊ 1, 6. ದೇರ್ಫೋರ್ LHS ವೆರಿಫೈ ಮಾಡೋಕ್ಕೆ ಹೇಳಿದ್ದ. LHS ಈಕ್ವಲ್ ಟು RHS ಎರಡೂ ಸೇಮ್ ಬಂತು. ಸೊ ಹೆನ್ಸ್ ವೆರಿಫೈಡ್. ನೋಡಿ ಕ್ವಶನ್ ಏನಿತ್ತು ನೋಡೋಣ. ಯು ಈಸ್ ಈಕ್ವಲ್ ಟು 1, 2, 3, 4, 5, 6 ಇದೆ. ಸೆಟ್ ಎ ಈಸ್ ಈಕ್ವಲ್ ಟು 2, 3 ಇದೆ. ಆ್ಯಂಡ್ ಸೆಟ್ ಪಿ ಈಸ್ 3, 4, 5 ಇದೆ. ವೆರಿಫೈ ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಸೊ ಫಸ್ಟು ಎ ಯೂನಿಯನ್ ಬಿ ಏನು ಬರುತ್ತೆ? 2, 3, 4, 5.
ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಅಂದರೆ ಯು ಅಲ್ಲಿ ಎ ಯೂನಿಯನ್ ಬಿಯನ್ನು ಮೈನಸ್ ಮಾಡಿದಾಗ ಏನು ಎಲಿಮೆಂಟ್ಸ್ ಬರುತ್ತಲ್ಲ ಅದು ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್. ಸೊ ಆರ್ ಎಚ್ ಎಸ್ ಎ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಸೊ ಎ ಕಾಂಪ್ಲಿಮೆಂಟ್ ಅಂದರೆ ಯು ಮೈನಸ್ ಎ. ಸೊ ಯು ಅಲ್ಲಿ ಎಲ್ಲಿ ಯಾವುದಿದೆ 2 3 ಇದೆ, 2 3 ಮೈನಸ್ ಮಾಡಿದಾಗ 1 4 5 6. ಬಿ ಕಾಂಪ್ಲಿಮೆಂಟ್ ಅಂದರೆ ಯು ಮೈನಸ್ ಬಿ. ಸೊ ಬಿ ಏನಿದೆ 3 4 5. ಸೊ 3 4 5 ಬಿಟ್ಬಿಟ್ಟು ಮಿಕ್ಕಿರೋ ಎಲಿಮೆಂಟ್ಸ್ 1 2 6. ಸೊ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂದರೆ 1 6. ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಹೆನ್ಸ್ ವೆರಿಫೈಡ್. ನೆಕ್ಸ್ಟ್ ನೋಡಿ 31st ಕ್ವಶನ್, ರಿಲೇಷನ್ ಆ್ಯಂಡ್ ಫಂಕ್ಷನ್ಸಲ್ಲಿ ಅಲ್ಲಿರೋಂಥ ಆ ಚಾಪ್ಟ್ರಲ್ಲಿರೋಂಥ ಕ್ವಶನ್. ಡಿಟರ್ಮೈನ್ ದ ಡೊಮೇನ್ ಆ್ಯಂಡ್ ರೇಂಜ್ ಆಫ್ ದಿ ರಿಲೇಷನ್ ಆರ್ ಡಿಫೈನ್ಡ್ ಬೈ ಆರ್ ಈಸ್ ಈಕ್ವಲ್ ಟು ಎಕ್ಸ್ ಎಕ್ಸ್ ಪ್ಲಸ್ 5 ಕೋಲನ್ ಎಕ್ಸ್ ಬಿಲಾಂಗ್ಸ್ ಟು 0 1 2 3 4 5 ಅಂತ. ಸೊ ಇಲ್ಲೇನಿದೆ ನಮಗೆ ಕೊಟ್ಟಿರೋದು ಎಕ್ಸ್ ಪ್ಲಸ್ 5 ಅಂತ ಕೊಟ್ಟಿದ್ದಾನೆ. ಸೊ ಎಕ್ಸ್ ಬಿಲಾಂಗ್ಸ್ ಟು ಏನಿದೆ, ಲೆಟ್ ಎಕ್ಸ್ ಈಸ್ ಬಿಟ್ವೀನ್ 0 to 5 ಅಂತ. ಸೊ ಇವಾಗ ನೋಡಿ ಕಾಲಮ್ ತಗೊಳ್ಳೋಣ. ಇವಾಗ ಎಕ್ಸ್ ವ್ಯಾಲ್ಯೂ ಪುಟ್ ಮಾಡಿದಾಗ ಎಕ್ಸ್ ಪ್ಲಸ್ 5 ಏನು ಬರುತ್ತೆ ನೋಡೋಣ. ಈ ಕಡೆ ಎಕ್ಸು, ಈ ಕಡೆ ಎಕ್ಸ್ ಪ್ಲಸ್ 5. ಸೊ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ನೋಡಿ ಎಕ್ಸ್ ಪ್ಲಸ್ 5 ಏನು ಬರುತ್ತೆ 5. ಅದೇ ಥರ ಎಕ್ಸ್ ವ್ಯಾಲ್ಯೂ 1 ತೊಗೊಂಡಾಗ 1 ಪ್ಲಸ್ 5 6. ಎಕ್ಸ್ ವ್ಯಾಲ್ಯೂ 2 ತೊಗೊಂಡಾಗ 2 ಪ್ಲಸ್ 5 7. ಎಕ್ಸ್ ವ್ಯಾಲ್ಯೂ 3 ತೊಗೊಂಡಾಗ 3 ಪ್ಲಸ್ 5 8. ಎಕ್ಸ್ ವ್ಯಾಲ್ಯೂ 4 ತೊಗೊಂಡಾಗ 4 ಪ್ಲಸ್ 5 9. ಎಕ್ಸ್ ವ್ಯಾಲ್ಯೂ 5 ತೊಗೊಂಡಾಗ 5 ಪ್ಲಸ್ 5 10 ನೋಡಿ. ಸೊ ಇಲ್ಲೇನು ಬಂತು ನಮಗೆ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ 5 ವ್ಯಾಲ್ಯೂ ಬಂತು. ದೇರ್ಫೋರ್ ಇವಾಗ ರಿಲೇಷನ್ ನೋಡಿ, ರಿಲೇಷನ್ ಏನಾಗಿರುತ್ತೆ ನಮಗೆ, ಫಸ್ಟು 0 ತೊಗೊಂಡಾಗ 5 ಬಂತು, ಆಮೇಲೆ 1 ತೊಗೊಂಡಾಗ 6. ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿರೋದೇ ಪೇರ್ ಬರೀಬೇಕು. 2 ತೊಗೊಂಡಾಗ 7, 3 ತೊಗೊಂಡಾಗ 8, 4 ತೊಗೊಂಡಾಗ 9, 5 ತೊಗೊಂಡಾಗ ಏನು ಬರುತ್ತೆ 10 ಅಂತ. ಸೊ ನೋಡಿ ಈ ಥರ ಇವಾಗ ನಾವು ರೇಂಜು ಮತ್ತು ಡೊಮೇನು ಬರಿಬೋದು. ಫಸ್ಟ್ ಎಲಿಮೆಂಟ್ ಸೆಟ್ ಆಫ್ ಫಸ್ಟ್ ಎಲಿಮೆಂಟ್ಸ್ ಏನಾಗಿರುತ್ತೆ, ಡೊಮೇನ್ ಆಫ್ ಆರ್. ನೋಡಿ ಡೊಮೇನ್ ಆಫ್ ಆರ್ ಈಸ್ ಈಕ್ವಲ್ ಟು ಸೆಟ್ ಆಫ್ ಫಸ್ಟ್ ಎಲಿಮೆಂಟ್ಸ್. ಸೊ ಸೆಟ್ ಆಫ್ ಫಸ್ಟ್ ಎಲಿಮೆಂಟ್ಸ್ ಯಾವ್ದ್ಯಾವ್ದಿದೆ ನೋಡಿ, 0 ಇದೆ, 1 ಇದೆ, ಇಲ್ಲಿ ಫಸ್ಟ್ ಎಲಿಮೆಂಟ್ 2 ಇದೆ, ಇಲ್ಲಿ ಫಸ್ಟ್ ಎಲಿಮೆಂಟ್ 3, ಇಲ್ಲಿ ಫಸ್ಟ್ ಎಲಿಮೆಂಟ್ 4, ಇಲ್ಲಿ ಫಸ್ಟ್ ಎಲಿಮೆಂಟ್ 5. ಅದೇ ಥರ ರೇಂಜ್ ಆಫ್ ಆರ್ ತಗೊಂಡ ರೇಂಜ್ ಆಫ್ ಆರ್. ಸೊ ಸೆಕೆಂಡ್ ಎಲಿಮೆಂಟ್ಸ್ ಸೆಟ್ ಆಫ್ ಸೆಕೆಂಡ್ ಎಲಿಮೆಂಟ್ಸ್. ಸೆಟ್ ಆಫ್ ಸೆಕೆಂಡ್ ಎಲಿಮೆಂಟ್ಸ್ ನೋಡಿ ಯಾವ್ದ್ಯಾವ್ದಿದೆ, 5 ಇದೆ. ಸೆಕೆಂಡಲ್ಲಿ ನೋಡಿ ಇಲ್ಲಿ 6 ಇದೆ, 5 6 7, 8, 9, 10. ನೋಡಿ ಇಲ್ಲಿ ಏನು ಕೇಳಿದ ಕ್ವಶನ್, ಡಿಟರ್ಮೈನ್ ದ ಡೊಮೈನ್ ಆ್ಯಂಡ್ ರೇಂಜ್ ಆಫ್ ದಿ ರಿಲೇಷನ್ ಆರ್ ಡಿಫೈನ್ಡ್ ಬೈ ಆರ್ ಈಸ್ ಈಕ್ವಲ್ ಟು ಎಕ್ಸ್ ಎಕ್ಸ್ ಪ್ಲಸ್ 5. ಸೊ ಎಕ್ಸ್ ಬಿಲಾಂಗ್ಸ್ ಟು ಏನಾಗಿತ್ತು 0 1 2 3 4 5 ಇದೆ. ಸೊ ಎಕ್ಸ್ ಈಸ್ ಬಿಟ್ವೀನ್ ಯಾವುದಿದೆ 0 to 5 ಇದೆ. ಸೊ ಎಕ್ಸ್ ವ್ಯಾಲ್ಯೂ ತೊಗೊಂಬಿಟ್ಟು ಎಕ್ಸ್ ಪ್ಲಸ್ 5 ವ್ಯಾಲ್ಯೂ ನೋಡಿ, ಎಕ್ಸ್ ವ್ಯಾಲ್ಯೂ 0 ತೊಗೊಂಡಾಗ 0 ಪ್ಲಸ್ 5 5. ಎಕ್ಸ್ ಪ್ಲಸ್ 1 ಎಕ್ಸ್ ವ್ಯಾಲ್ಯೂ 1 ತೊಗೊಂಡಾಗ 1 ಪ್ಲಸ್ 5 6. ಈ ಪ್ಲೇಸಲ್ಲಿ ನೋಡಿ ಎಕ್ಸ್ ಪ್ಲೇಸಲ್ಲಿ ವ್ಯಾಲ್ಯೂ ಹಾಕ್ತಾಗ 2 ತೊಗೊಂಡಾಗ 2 ಪ್ಲಸ್ 5 7. 3 ತೊಗೊಂಡಾಗ 3 ಪ್ಲಸ್ 5 8. 4 ತೊಗೊಂಡಾಗ 4 ಪ್ಲಸ್ 5 9. 5 ತೊಗೊಂಡಾಗ 5 ಪ್ಲಸ್ 5 10. ಸೊ ಇಲ್ಲೇನು ಬಂತು ರಿಲೇಷನ್ ನಮಗೆ 0, ಅವ್ನು ಕೊಟ್ಟಿರೋದು ರಿಲೇಷನ್ ಎಕ್ಸ್ ಎಕ್ಸ್ ಪ್ಲಸ್ 5. ಎಕ್ಸ್ ವ್ಯಾಲ್ಯೂಸು 0ದಿಂದ 5ವರೆಗೂ ಅಂತ ಕೊಟ್ಟಿದ್ದ. ಸೊ 0 ತೊಗೊಂಡಾಗ 5 ಪೇರ್ ಬಂತು, 1 ತೊಗೊಂಡಾಗ 6, 2 ತೊಗೊಂಡಾಗ 7, 3 ತೊಗೊಂಡಾಗ 8, 4 ತೊಗೊಂಡಾಗ 9 ಬಂತು, 5 ತೊಗೊಂಡಾಗ 10. ಇವಾಗ ಡೊಮೇನು ಮತ್ತು ರೇಂಜ್ ಬರಿ ಅಂತ ಹೇಳಿದ್ನಲ್ಲ. ಸೊ ಡೊಮೇನ್ ಆಫ್ ದ ಆರ್ ಏನಾಗುತ್ತೆ, ಸೆಟ್ ಆಫ್ ದ ಫಸ್ಟ್ ಎಲಿಮೆಂಟ್ಸ್ 0 1 2 3 4
5 ಇದೇನಾಯಿತು ಸೆಟ್ ಆಫ್ ದ ಫಸ್ಟ್ ಎಲಿಮೆಂಟ್ಸ್. ಸೊ ದೀಸ್ ಆರ್ ಕಾಲ್ಡ್ ದ ಡೊಮೇನ್ ಆಫ್ ಆರ್ ಅಂತ. ಅದೇ ಥರ ರೇಂಜ್ ಆಫ್ ಆರ್ ಅಂತಂದರೆ 5 6 ಸೆಕೆಂಡ್ ಎಲಿಮೆಂಟ್ ಸೆಟ್ ಆಫ್ ದ ಸೆಕೆಂಡ್ ಎಲಿಮೆಂಟ್ಸ್ 5 6 7 8 9 10. ಸೊ ದೀಸ್ ಆರ್ ದ ರೇಂಜ್ ಆಫ್ ಆರ್. ನೋಡಿ ಈ ಥರ ಕೇಳ್ಬೋದು. ಫಸ್ಟ್ ಇರೋದು ಡೊಮೇನ್ ಆಗಿರುತ್ತೆ, ಸೆಕೆಂಡ್ ಪೇರ್ ತೊಗೊಂಡಾಗ ಫಸ್ಟ್ ಎಲಿಮೆಂಟು ಡೊಮೇನು, ಸೆಕೆಂಡ್ ಎಲಿಮೆಂಟ್ ರೇಂಜ್. ನೆಕ್ಸ್ಟ್ ನೋಡಿ 32nd ಕ್ವಶನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಥರ್ಡ್ ಚಾಪ್ಟರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ ಬರೋಂಥ ಕ್ವಶನ್ ನೋಡಿ ಯಾವ ಥರ ಇದೆ ಅಂದರೆ ಶೋ ದ್ಯಾಟ್ ಅಂತ ಕೇಳ್ತಿದ್ದಾನೆ. ಶೋ ದ್ಯಾಟ್ tan 3x ಇಂಟು tan 2x ಇಂಟು tan x ಈಸ್ ಈಕ್ವಲ್ ಟು tan 3x ಮೈನಸ್ tan 2x ಮೈನಸ್ tan x ಅಂತ. ಸೊ ಇಲ್ಲಿ ನೋಡಿ ಎಲ್ ಎಚ್ ಎಸ್ ಯೂಸ್ ಮಾಡಿಬಿಟ್ಟು ಆರ್ ಎಚ್ ಎಸ್ ಅಥವಾ ಆರ್ ಎಚ್ ಎಸ್ ಯೂಸ್ ಮಾಡಿಬಿಟ್ಟು ಎಲ್ ಎಚ್ ಎಸ್ ಮಾಡೋಕ್ಕಾಗೋದಿಲ್ಲ. ಇಲ್ಲೇನು ಮಾಡಬೇಕು ನಾವು tan 3x ಅಂತ ವಿ ನೋ ದ್ಯಾಟ್ ನೋಡಿ ಬೇರೆದನ್ನು ತೊಗೊಂಡ್ಬಿಟ್ಟು ಇಲ್ಲಿ ಪ್ರೂವ್ ಮಾಡ್ಬೋದು. ವಿ ನೋ ದ್ಯಾಟ್ tan 3x ನೋಡಿ tan 3x ಅನ್ನು ನಾವು ಯಾವ ಥರ ಸ್ಪ್ಲಿಟ್ ಮಾಡ್ಬೋದು ಅಂದರೆ tan ಆಫ್ 2x ಪ್ಲಸ್ ಎಕ್ಸ್ ಅಂತ. ಅಂದರೆ 3ಅನ್ನು 2 ಪ್ಲಸ್ 1 ಅಂದರೆ 3 ಆಗುತ್ತಲ್ಲ ಸ್ಪ್ಲಿಟ್ ಮಾಡಿದಾಗ. ಅದೇ ಥರ ಎಕ್ಸ್ ಇರೋದ್ರಿಂದ 2x ಪ್ಲಸ್ ಎಕ್ಸ್ ಅಂತ. ಇವಾಗ ನೋಡಿ tan 3x ಆ್ಯಸ್ ಇಟ್ ಈಸು. ಈ ಕಡೆ tan 2x ಪ್ಲಸ್ ಎಕ್ಸ್ ಅಂದರೆ tan ಆಫ್ a ಪ್ಲಸ್ ಬಿ ಫಾರ್ಮುಲಾ. tan ಆಫ್ a ಪ್ಲಸ್ ಬಿ ಏನಿದೆ ನಮಗೆ ಈಸ್ ಈಕ್ವಲ್ ಟು tan a ಪ್ಲಸ್ tan b ಡಿವೈಡೆಡ್ ಬೈ 1 ಮೈನಸ್ tan a ಇಂಟು tan b ಅಂತ. ಸೊ ಈ ಒಂದು ಫಾರ್ಮುಲಾನ ಅಥವಾ ಐಡೆಂಟಿಟಿ ಟ್ರಿಗ್ನೋಮೆಟ್ರಿ ಐಡೆಂಟಿಟಿ ಅಂತ ಕೂಡ ಹೇಳ್ಬೋದು. ಸೊ ಇದನ್ನು ನಾವು ಇಲ್ಲಿ ಯೂಸ್ ಮಾಡ್ಕೊತೀವಿ. ಇವಾಗ ಏನು ಬರುತ್ತೆ ನಮಗೆ tan 2x ಪ್ಲಸ್ tan x ಹೋಲ್ ಡಿವೈಡೆಡ್ ಬೈ 1 ಮೈನಸ್ tan 2x ಇಂಟು tan x ಯೂಸಿಂಗ್ tan ಆಫ್ a ಪ್ಲಸ್ ಬಿ ಐಡೆಂಟಿಟಿ ಅಥವಾ ಫಾರ್ಮುಲಾ. ಇವಾಗ ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ tan 3x ಇಂಟು 1 ಮೈನಸ್ tan 2x tan 2x into tan x is equal to tan 2x plus tan x. ಇವಾಗ ನೋಡಿ ಮಲ್ಟಿಪ್ಲೈ ಮಾಡಿದರೆ tan 3x into 1 is tan 3x ಮೈನಸ್ ನೋಡಿ tan 3x ಇದಕ್ಕೆ ಮಲ್ಟಿಪ್ಲೈ ಮಾಡಿದರೆ tan 3x ಇಂಟು tan 2x ಇಂಟು tan x. ನೋಡಿ ಇಲ್ಲಿದೆಯಲ್ಲ ಔಟ್ಸೈಡು ಈ tan 3xು ಫಸ್ಟು 1ಗೆ ಮಲ್ಟಿಪ್ಲೈ ಆಮೇಲೆ ಈ ಟರ್ಮ್ಗೆ ಮಲ್ಟಿಪ್ಲೈ ಮಾಡ್ಕೊಂಡ್ವಿ. ಈಸ್ ಈಕ್ವಲ್ ಟು tan 2x ಪ್ಲಸ್ tan x ಆ್ಯಸ್ ಇಟ್ ಈಸ್. ಇವಾಗ ನೋಡಿ tan 3x ಅನ್ನು ನಾವು ಇಲ್ಲೇ ಇಟ್ಬಿಟ್ಟು tan 3x ಇಲ್ಲಿರೋ tan 2x ಈ ಕಡೆ ತೊಗೊಂಡ್ರೆ ಮೈನಸ್ ಆಗುತ್ತೆ tan 2x ಮತ್ತು ಇಲ್ಲಿರೋ ಪ್ಲಸ್ tan x ಈ ಕಡೆ ತೊಗೊಂಡ್ರೆ ಮೈನಸ್ tan x ಈಸ್ ಈಕ್ವಲ್ ಟು. ಸೊ ಈ ಟರ್ಮನ್ನು ಈ ಕಡೆ ತೊಗೊಂಡ್ರೆ ಮೈನಸ್ ಬಿಕಮ್ಸ್ ಪ್ಲಸ್ ಆಗುತ್ತೆ tan 3x ಇಂಟು tan 2x ಇಂಟು tan x. ಸೊ ಇವಾಗ therefore tan 3x into tan 2x into tan x is equal to tan 3x minus tan 2x minus tan x. ನೋಡಿ LHS equal to RHS. ನೋಡಿ ಕ್ವಶನ್ ಏನಿತ್ತು ಶೋ ದ್ಯಾಟ್ tan 3x ಇಂಟು tan 2x ಇಂಟು tan x ಈಸ್ ಈಕ್ವಲ್ ಟು tan 3x ಮೈನಸ್ tan 2x ಮೈನಸ್ tan x ಅಂತ. ಸೊ ನಮಗೇನು ಗೊತ್ತಿದೆ tan 3x ಫಾರ್ಮುಲಾ ಗೊತ್ತಿದೆ ಅಂದರೆ tan 3x ಅನ್ನು ಸ್ಪ್ಲಿಟ್ ಮಾಡಿಕೊಂಡು tan 3x ಈಸ್ ಈಕ್ವಲ್ ಟು ಏನಿದೆ tan ಆಫ್ 2x ಪ್ಲಸ್ ಎಕ್ಸ್ ಅಂತ ಸ್ಪ್ಲಿಟ್ ಮಾಡ್ಕೊಂಡ್ವಿ. ಸೊ ಇವಾಗ ಇಲ್ಲಿ ಏನಕ್ಕೆ ಸ್ಪ್ಲಿಟ್ ಮಾಡ್ಕೊಂಡ್ವಿ ಅಂದರೆ tan ಆಫ್ a ಪ್ಲಸ್ ಬಿ ಫಾರ್ಮುಲಾ ಇದೆ ನಮಗೆ, ಅದಕ್ಕೋಸ್ಕರ
ಸೊ ಟ್ಯಾನ್ 3x ಈಸ್ ಈಕ್ವಲ್ ಟು ಟ್ಯಾನ್ ಆಫ್ 2x ಪ್ಲಸ್ ಎಕ್ಸ್ ಅಂತ ತೊಗೊಂಡ್ಬಿಟ್ಟು ನೋಡಿ ಇಲ್ಲಿ ಟ್ಯಾನ್ 2x ಪ್ಲಸ್ ಟ್ಯಾನ್ ಎಕ್ಸ್ ಬೇಸ್ಡ್ ಆನ್ ದ ಟ್ಯಾನ್ ಆಫ್ a ಪ್ಲಸ್ ಬಿ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ 2x ಇಂಟು ಟ್ಯಾನ್ ಎಕ್ಸ್ ಕ್ರಾಸ್ ಮಲ್ಟಿಪ್ಲೈ tan 3x into 1 minus tan 2x into tan x ಅಂತ is equal to tan 2x plus tan x as it is. ಇವಾಗ ಮಲ್ಟಿಪ್ಲಿಕೇಶನ್ ಫಸ್ಟ್ tan 3xಗೆ 1 ಇಂಟು 1 ಮತ್ತು tan 3x ಇಂಟು tan 2x ಇಂಟು tan x is equal to tan 2x plus tan x as it is. ಇವಾಗ tan 3x ಇಲ್ಲೇ ಇಟ್ಬಿಟ್ಟು ಇಲ್ಲಿರೋ tan 2x ಪ್ಲಸ್ tan x ಅನ್ನು ಈ ಕಡೆ ತಗೊಂಡ್ರೆ ಮೈನಸ್ tan 2x ಮೈನಸ್ tan x. ಅದೇ ಥರ ಇಲ್ಲಿರೋ ಮೈನಸ್ ಟ್ಯಾನ್ 3x ಟ್ಯಾನ್ 2x ಟ್ಯಾನ್ ಎಕ್ಸ್ ಈ ಕಡೆ ತೊಗೊಂಡ್ರೆ ಪ್ಲಸ್ ಮೈನಸ್ ಬಿಕಮ್ಸ್ ಪ್ಲಸ್ ಆಯಿತು ಟ್ಯಾನ್ 3x ಇಂಟು ಟ್ಯಾನ್ 2x ಇಂಟು ಟ್ಯಾನ್ ಎಕ್ಸ್ ದೇರ್ ಫೋರ್ ಟ್ಯಾನ್ 3x ಈಸ್ ಈಕ್ವಲ್ ಟ್ಯಾನ್ 3x ಇಂಟು ಟ್ಯಾನ್ 2x ಇಂಟು ಟ್ಯಾನ್ ಎಕ್ಸ್ ನೋಡಿ ಕ್ವಶನಲ್ಲಿದೆ ಟ್ಯಾನ್ 3x ಟ್ಯಾನ್ 2x ಇಂಟು ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ 3x ಮೈನಸ್ ಟ್ಯಾನ್ 2x ಮೈನಸ್ ಟ್ಯಾನ್ ಎಕ್ಸ್ ದೇರ್ ಫೋರ್ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ನೆಕ್ಸ್ಟ್ ನೋಡಿ 33rd ಕ್ವಶನ್ನು ಯಾವುದಿದು ಕಾಂಪ್ಲೆಕ್ಸ್ ನಂಬರಿಂದ ಏನಿದೆ ಕ್ವಶನ್ ಇಫ್ ಎಕ್ಸ್ ಪ್ಲಸ್ ಐ ವೈ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಯು ಪ್ಲಸ್ ಐ ವಿ ಇದೆ ದೆನ್ ಶೋ ದ್ಯಾಟ್ ಯು ಬೈ ಎಕ್ಸ್ ಪ್ಲಸ್ ವಿ ಬೈ ವೈ ಈಸ್ ಈಕ್ವಲ್ ಟು 4 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂತ. ಸೊ ಇಲ್ಲಿ ಫಸ್ಟು ಇದು ಯೂಸ್ ಮಾಡ್ಕೊಳ್ಳೋಣ ಯಾವುದಿದೆ ಕೊಟ್ಟಿರೋದು ಲೆಟ್ ಎಕ್ಸ್ ಪ್ಲಸ್ ಐ ವೈ ಟು ದಿ ಪವರ್ ಕ್ಯೂಬ್ ಈಸ್ ಈಕ್ವಲ್ ಟು ಯು ಪ್ಲಸ್ ಐ ವಿ ಅಂತ. ಇಲ್ಲಿ ನೋಡಿ ಇದನ್ನು ನಾವು ಎಕ್ಸ್ ಪ್ಲಸ್ ಐ ವೈ ಟು ದಿ ಪವರ್ ಕ್ಯೂಬ್ ಇದೆಯಲ್ಲ ಸೊ ಇಲ್ಲಿ ಯಾವ ಫಾರ್ಮುಲಾ ಬರುತ್ತೆ ನಮಗೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ನೋಡಿ ಏನಿದೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ ಅಂತ. ಸೊ ಈ ಒಂದು ಫಾರ್ಮುಲಾನ ನಾವು ಯೂಸ್ ಮಾಡ್ಕೊತೀವಿ ಸ್ಟ್ಯಾಂಡರ್ಡ್ ಫಾರ್ಮುಲಾ ಎ ಪ್ಲಸ್ ಬಿ ಹೋಲ್ ಕ್ಯೂಬ್. ಸೊ ಯೂಸ್ ಮಾಡಿದಾಗ ಇಲ್ಲೇನು ಬರುತ್ತೆ ಎಕ್ಸ್ ಕ್ಯೂಬ್ ಪ್ಲಸ್ ಐ ಇಂಟು ವೈ ಹೋಲ್ ಕ್ಯೂಬ್ ಪ್ಲಸ್ 3 ಇಂಟು ಎಕ್ಸ್ ಇಂಟು ಐ ವೈ ಇಂಟು ಎಕ್ಸ್ ಪ್ಲಸ್ ಐ ವೈ ನೋಡಿ ಇಲ್ಲೇನಿದೆ ಎಕ್ಸ್ ಅಂದರೆ ಎ ಅಂತ ಬಿ ಅಂತಂದರೆ ಐ ವೈ ಅಂತ ಈಸ್ ಈಕ್ವಲ್ ಟು ಯು ಪ್ಲಸ್ ಐ ವಿ. ಇವಾಗ ಎಕ್ಸ್ ಕ್ಯೂಬ್ ಆ್ಯಸ್ ಇಟ್ ಈಸ್ ಪ್ಲಸ್ ಐ ಕ್ಯೂಬ್ ಇಂಟು ವೈ ಕ್ಯೂಬ್ ಪ್ಲಸ್ ನೋಡಿ ಇದು ಸಪ್ರೇಟ್ ಮಾಡ್ಕೋಬೋದು 3x ಐ ವೈ ಇಂಟು ಎಕ್ಸ್ ಇದೆ ಸೊ ಏನು ಬರುತ್ತೆ 3x ಸ್ಕ್ವಯರ್ ವೈ ಇಂಟು ಐ ಅಂತ. ಅದೇ ಥರ ಪ್ಲಸ್ 3x ವೈ ಸ್ಕ್ವಯರ್ ಇಂಟು ಐ ಸ್ಕ್ವಯರ್ ನೋಡಿ ಫಸ್ಟು ಈ ಎರಡು ಟರ್ಮು ಆಮೇಲೆ ಈ ಎರಡು ಟರ್ಮ್ ಮಲ್ಟಿಪ್ಲಿಕೇಶನ್ ಈಸ್ ಈಕ್ವಲ್ ಟು ಏನಿದೆ ಯು ಪ್ಲಸ್ ಐ ವಿ. ಇಲ್ಲಿ ನೋಡಿ ನಮ್ಗೆ ಇನ್ನೊಂದು ಏನು ಗೊತ್ತಿರಬೇಕು ಐ ಸ್ಕ್ವಯರ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ -1 ವ್ಯಾಲ್ಯೂ. ಸೊ ಎಕ್ಸ್ ಕ್ಯೂಬ್ ಮೈನಸ್ ಅಥವಾ ಪ್ಲಸ್ ಇಲ್ಲಿ ನೋಡಿ ಪ್ಲಸ್ ತೊಗೊಂಬಿಟ್ಟು ಇಲ್ಲಿ ಐ ಸ್ಕ್ವೇರ್ ಅಂತಂದರೆ -1 ಇಂಟು ಐ ಈಸಿ ಇಂಟು ವೈ ಕ್ಯೂಬ್ ಪ್ಲಸ್ ಐ ಇಂಟು 3x ಸ್ಕ್ವೇರ್ ವೈ ಇಲ್ಲಿ ನೋಡಿ ಐ ಸ್ಕ್ವೇರ್ ಅಂದರೆ -1 ಸೊ ಮೈನಸ್ 3x ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಪ್ಲಸ್ ಐ ವಿ. ಇವಾಗ ರಿಯಲ್ ನಂಬರ್ ಒಂದು ಸೈಡು ಇಮ್ಯಾಜಿನರಿ ಒಂದು ಸೈಡ್ ಎಕ್ಸ್ ಕ್ಯೂಬ್ ಮೈನಸ್ 3x ವೈ ಸ್ಕ್ವೇರ್ ಇಲ್ಲಿ ನೋಡಿ ಮೈನಸ್ ಇದು ಇಲ್ಲಿನೂ ಐ ಇದೆ ಇಲ್ಲಿನೂ ಐ ಇದೆ ಸೊ ಪ್ಲಸ್ ಐ ಕಾಮನ್ ತೊಗೊಂಡ್ಬಿಟ್ಟು ಇಲ್ಲಿ ನೋಡಿ ಮೈನಸ್ ಇದೆ ಸೊ 3x ಸ್ಕ್ವೇರ್ ವೈ ಮೈನಸ್ ವೈ ಕ್ಯೂಬ್ ಅಂತ ಈಸ್ ಈಕ್ವಲ್ ಟು ಯು ಪ್ಲಸ್ ಐ ವಿ. ನೋಡಿ ಇಲ್ಲಿ ಹೆಂಗೆ ತೊಗೊಂಡೆ ನಾನು ಎಕ್ಸ್ ಕ್ಯೂಬ್ ಆ್ಯಸ್ ಇಟ್ ಈಸ್ ಕಾಪಿ ಮಾಡಿಕೊಂಡೆ ಇಲ್ಲಿರೋ 3x ಸ್ಕ್ವೇರ್ ಮೈನಸ್ 3x ವೈ ಸ್ಕ್ವೇರ್ ಇದೆಯಲ್ಲ ರಿಯಲ್ ನಂಬರ್ ಐ ಇಲ್ಲ ಇದ್ರ ಜೊತೆಗೆ ಬಿಕಾಸ್ ಐ ಸ್ಕ್ವೇರ್ ಅಂದರೆ -1 ಪುಟ್ ಮಾಡಿದ್ವಿ ಅದಕ್ಕೆ ಈ ಕಡೆ ತೊಗೊಂಡು ಇವಾಗ ಇಲ್ಲಿ ನೋಡಿ ಐ ಎಲ್ ಕಾಮನ್ ಇಲ್ಲಿ ಐ ಇದೆ ಮತ್ತು ಇಲ್ಲಿನೂ ಐ ಇದೆ ಸೊ ಇಲ್ಲಿ ಏನಾಗುತ್ತೆ ನಮಗೆ 3x ಸ್ಕ್ವೇರ್ ಪ್ಲಸ್ ಇರೋದ್ರಿಂದ ಫಸ್ಟ್ ತೊಗೊಂಡೆ ಆಮೇಲೆ ಇಲ್ಲಿ ಮೈನಸ್ ಇಂಟು ಪ್ಲಸ್ ನೋಡಿ ಮೈನಸ್ ವೈ ಕ್ಯೂಬ್. ಇವಾಗ ಕಂಪೇರ್ ನೋಡಿ ಯು ಏನಾಗುತ್ತೆ ನಮಗೆ ದೇರ್ ಫೋರ್ ಯು ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3x ವೈ ಸ್ಕ್ವೇರ್ ಆ್ಯಂಡ್ ವಿ ಈಸ್ ಈಕ್ವಲ್ ಟು ಏನಾಗುತ್ತೆ 3x ಸ್ಕ್ವೇರ್ ವೈ ಮೈನಸ್ ವೈ ಕ್ಯೂಬ್. ಇವಾಗ ನೋಡಿ ಇಲ್ಲೇನು ಕೊಟ್ಟಿದ್ದ ನಮಗೆ ಯು ಬೈ ಎಕ್ಸ್ ಪ್ಲಸ್ ವಿ ಬೈ ವೈ ಈಸ್ ಈಕ್ವಲ್ ಟು 4 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ರೂವ್ ಮಾಡಬೇಕು. ನಾವು ನೋಡಿ ಕೊಟ್ಟಿರೋದೇನಿತ್ತು ನಮಗೆ ಯು ಬೈ ಎಕ್ಸ್ ಪ್ಲಸ್ ವಿ ಬೈ ವೈ ಸೊ ಇಲ್ಲಿ ಯು ಪ್ಲೇಸಲ್ಲಿ ವ್ಯಾಲ್ಯೂ ಪುಟ್ ಮಾಡೋಣ
ಯು ಏನಿದೆ ಎಕ್ಸ್ ಕ್ಯೂಬ್ ಮೈನಸ್ 3xy² ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವಿ ಅಂತಂದರೆ 3x² y ಮೈನಸ್ y³ ಡಿವೈಡೆಡ್ ಬೈ ವೈ ಅಂತ. ಸೊ ಇಲ್ಲಿ ನೋಡಿ, ಈ ಕಡೆ ಇರೋದನ್ನು ಸಿಂಪ್ಲಿಫೈ ಮಾಡ್ತಾ ಹೋದರೆ ಇಲ್ಲಿ ನ್ಯೂಮರೇಟ್ರಲ್ಲಿ ಎಕ್ಸ್ ಕಾಮನ್ ಬರುತ್ತೆ. ಸೊ x² ಮೈನಸ್ 3y² ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಇಲ್ಲಿ y ಕಾಮನ್ ಬರುತ್ತೆ. ಸೊ 3x² ಮೈನಸ್ y² ಹೋಲ್ ಡಿವೈಡೆಡ್ ಬೈ ವೈ. ಸೊ ಇದು u ಬೈ ಎಕ್ಸ್ ಪ್ಲಸ್ ವಿ ಬೈ ವೈ. ಇಲ್ಲಿರೋ ಎಕ್ಸು ಇಲ್ಲಿರೋ ಎಕ್ಸ್ ಕ್ಯಾನ್ಸಲ್, ಇಲ್ಲಿರೋ ವೈ ಇಲ್ಲಿರೋ ವೈ ಕ್ಯಾನ್ಸಲ್, ಬಿಕಾಸ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿದೆ ಕಾಮನ್ ತಗೊಂಡಾಗ. ನೋಡಿ ಇವಾಗ ಏನಾಗುತ್ತೆ, ಯು ಬೈ ಎಕ್ಸ್ ಪ್ಲಸ್ ವಿ ಬೈ ವೈ ಈಸ್ ಈಕ್ವಲ್ ಟು ಇಲ್ಲೇನು ರಿಮೈನಿಂಗ್ ಇದೆ ನಮಗೆ x² ಮೈನಸ್ 3y² ಪ್ಲಸ್ ಇಲ್ಲೇನು ರಿಮೈನಿಂಗ್ ಇದೆ 3x² ಮೈನಸ್ y². ಇಲ್ಲಿ ಯು ಬೈ ಎಕ್ಸ್ ಪ್ಲಸ್ ವಿ ಬೈ ವೈ. ನೋಡಿ ಇಲ್ಲಿ 1 ಟೈಮ್ ಎಕ್ಸು ಇಲ್ಲಿ 3 ಟೈಮ್ ಇಲ್ಲಿ 1 ಟೈಮ್ x², ಇಲ್ಲಿ 3 ಟೈಮ್ x², ಏನಾಗುತ್ತೆ 4 ಟೈಮ್ x². ಇಲ್ಲಿ 3 ಟೈಮ್ y² 1 ಟೈಮ್ y². ಸೊ ಮೈನಸ್ 2 ಮೈನಸ್ ಇದ್ದಾಗ ಅಡಿಷನ್ ಮಾಡಿಬಿಟ್ಟು ಸೈನ್ ಮೈನಸ್ ತೊಗೊತೀವಿ. ಸೊ 4y² ಈಸ್ ಈಕ್ವಲ್ ಟು ನೋಡಿ ಯು ಬೈ ಎಕ್ಸ್ ಪ್ಲಸ್ ವಿ ಬೈ ವೈ ಈಸ್ ಈಕ್ವಲ್ ಟು ನೋಡಿ 4 ಕಾಮನ್ ತೊಗೊಂಡ್ರೆ x² ಮೈನಸ್ y². ನೋಡಿ ಶೋ ದ್ಯಾಟ್ ಅಂತ ಏನು ಕೊಟ್ಟಿದ್ದಲ್ಲ, ಯು ಬೈ ಎಕ್ಸ್ ಪ್ಲಸ್ ವಿ ಬೈ ವೈ ಈಸ್ ಈಕ್ವಲ್ ಟು 4 ಇಂಟು x² ಮೈನಸ್ y². ನೋಡಿ ಯು ಬೈ ಎಕ್ಸ್ ಪ್ಲಸ್ ವಿ ಬೈ ವೈ ಈಸ್ ಈಕ್ವಲ್ ಟು 4 ಇಂಟು x² ಮೈನಸ್ y². ಕ್ವಶನ್ ನೋಡಿ ಏನಿದೆ, ಎಕ್ಸ್ ಪ್ಲಸ್ ಐ ವೈ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಯು ಪ್ಲಸ್ ಐ ವಿ. ಶೋ ದ್ಯಾಟ್ ಯು ಬೈ ಎಕ್ಸ್ ಪ್ಲಸ್ ವಿ ಬೈ ವೈ ಈಸ್ ಈಕ್ವಲ್ ಟು 4 ಇಂಟು x² ಮೈನಸ್ y². ಸೊ ಫಸ್ಟು ಎಕ್ಸ್ ಪ್ಲಸ್ ಐ ಹೋಲ್ ಕ್ಯೂಬ್ ಐ ವೈ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಯು ಪ್ಲಸ್ ಐ ವಿ. ಇಲ್ಲಿ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಇಲ್ಲಿ ಬರ್ದಿದ್ದೀನಿ ನೋಡಿ ಪಕ್ಕದಲ್ಲಿ. ಸೊ ಈ ಫಾರ್ಮುಲಾ ತೊಗೊಂಡಾಗ ನಮಗೇನು ಬಂತು, x³ ಪ್ಲಸ್ ಐ ವೈ ಕ್ಯೂಬ್ ಪ್ಲಸ್ 3xIy ಇಂಟು ಎಕ್ಸ್ ಪ್ಲಸ್ ಐ ವೈ ಈಸ್ ಈಕ್ವಲ್ ಟು ಯು ಪ್ಲಸ್ ಐ ವಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ i³ y³ ಬರುತ್ತೆ. i³ ಅಂತಂದರೆ ನೋಡಿ ಇಲ್ಲಿ i² ಇಂಟು ಐ ಆಗುತ್ತೆ. i² ವ್ಯಾಲ್ಯೂ ಏನಿದೆ ನಮಗೆ -1 ಇಂಟು y³. ಸೊ ಇಲ್ಲಿ ಮಲ್ಟಿಪ್ಲೈ 3xIy ಇಂಟು ಎಕ್ಸ್ ಅಂದರೆ 3x² y ಇಂಟು ಐ ಬರುತ್ತೆ. 3xIy ಇಂಟು ಐ ವೈ ಅಂತಂದರೆ 3xy² ಇಂಟು i². ಸೊ ಸಿಂಪ್ಲಿಫೈ ಮಾಡಿದಾಗ ನೋಡಿ ಯು ಪ್ಲಸ್ ಐ ವಿ, ಇಲ್ಲಿ ಯು ಅಂದರೆ x³ ಮೈನಸ್ 3xy² ಇಮ್ಯಾಜಿನರಿ ನಂಬರ್ ಐ ಇದೆ. ಸೊ ವಿ ಅಂತಂದರೆ ಏನು ಬರುತ್ತೆ 3x² ಮೈನಸ್ 3x² y ಮೈನಸ್ y³. ಇವಾಗ ಯು ಬೈ ಎಕ್ಸ್ ಪ್ಲಸ್ ವಿ ಬೈ ವೈ, ಯು ಮತ್ತು ವಿ ವ್ಯಾಲ್ಯೂ ಪುಟ್ ಮಾಡಿದಾಗ ಸೊ ಇಲ್ಲಿ ಯು ಬೈ ಎಕ್ಸ್ ಪ್ಲಸ್ ವಿ ಬೈ ವೈ ಆ್ಯಸ್ ಇಟ್ ಈಸು. ನೋಡಿ ಇಲ್ಲಿ ಎಕ್ಸ್ ಕಾಮನ್ ತೊಗೊಂಡ್ವಿ, ಸೊ ಎಕ್ಸ್ ಕ್ಯಾನ್ಸಲ್ ಆಯಿತು. ಇಲ್ಲಿ ವೈ ಕಾಮನ್ ತೊಗೊಂಡಾಗ ವೈ ಕ್ಯಾನ್ಸಲ್ ಆಯಿತು. ಸೊ ಯು ಬೈ ಎಕ್ಸ್ ಪ್ಲಸ್ ವಿ ಬೈ ವೈ ಈಸ್ ಈಕ್ವಲ್ ಟು ನೋಡಿ x² ಮೈನಸ್ 3y² ರಿಮೈನಿಂಗ್ ಇದೆ ಪ್ಲಸ್ 3x² ಮೈನಸ್ y². ಇಲ್ಲಿ 1 ಟೈಮ್ x² 3 ಟೈಮ್, ಸೊ 4 ಟೈಮ್ 1 ಪ್ಲಸ್ 3 ಇಸ್ 4 ಟೈಮ್ x². ಇಲ್ಲಿ 3 ಟೈಮ್ 1 ಟೈಮ್ ಅಂತಂದರೆ 2 ಮೈನಸ್ ಇರೋದ್ರಿಂದ ಆ್ಯಡ್ ಮಾಡಿಬಿಟ್ಟು ಸೈನ್ ಮೈನಸ್ ತೊಗೊತೀವಿ. 3 ಪ್ಲಸ್ 1 ಇಸ್ 4, ಸೊ ಮೈನಸ್ ಇರೋದ್ರಿಂದ -4y². ಯು ಬೈ ಎಕ್ಸ್ ಪ್ಲಸ್ ವಿ ಬೈ ವೈ ಈಸ್ ಈಕ್ವಲ್ ಟು 4 ಕಾಮನ್ ಇದೆ ಇಂಟು x² ಮೈನಸ್ y². ನೋಡಿ 3 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ನೋಡಿ 34th ಕ್ವಶನ್ ಇದೆ. ಫೈಂಡ್ all pairs of consecutive odd positive integers both of which are smaller than 10 such that their sum is odd positive integers both of which are smaller than 10 such that their sum is more than 11 ಇದ್ದಾಗ all pairs of consecutive odd positive integer ಅಂತ ಕೇಳ್ತಿದ್ದಾನೆ. ಸೊ ಫಸ್ಟ್ ಇಲ್ಲಿ ಏನು ಮಾಡೋಣ, ಲೆಟ್ smaller odd positive integer bx ಅಂತ ತಗೊಳ್ಳೋಣ ಫಸ್ಟ್. ಸೊ ಇವಾಗ ಏನಾಗುತ್ತೆ, ಲಾರ್ಜರ್ ಇಂಟೀಜರ್ ಈಸ್ ಕಾನ್ಸಿಕ್ಯೂಟಿವ್ ಆಡ್, ಸಿನ್ಸ್ ಏನಾಗಿರುತ್ತೆ ಲಾರ್ಜರ್ ಇಂಟೀಜರ್
ಈಸ್ ಕಾನ್ಸಿಕ್ಯೂಟಿವ್ ಆಡ್. ಸೊ ಇವಾಗ ನೋಡಿ, ಬೋತ್ ಇಂಟೀಜರ್ಸ್ ಆರ್ ಸ್ಮಾಲರ್ ದೆನ್ 10 ಇದ್ದಾಗ ಕೇಸ್ 1 ಅಂತ ತಗೊಳ್ಳೋಣ. ಬೋತ್ ಇಂಟೀಜರ್ ಆರ್ ಸ್ಮಾಲರ್ ದೆನ್ 10. ಸೊ ಏನಾಗುತ್ತೆ, ಎಕ್ಸ್ ಲೆಸ್ ದೆನ್ 10 ಅಂತ. ಆ್ಯಂಡ್ ಎಕ್ಸ್ ಪ್ಲಸ್ 2 ಲೆಸ್ ದೆನ್ 10. ಸೊ ಎಕ್ಸ್ ಏನಾಗುತ್ತೆ, 10 ಲೆಸ್ ದೆನ್ 10 ಮೈನಸ್ 2. ಸೊ ಎಕ್ಸ್ ಲೆಸ್ ದೆನ್ 8. ಅದೇ ಥರ ನಾವು ಕೇಸ್ 2 ತಗೊಂಡಾಗ ನೋಡಿ, ಇಲ್ಲಿ ಕೇಸ್ 2 ಏನು ಬರುತ್ತೆ, ಸಮ್ ಆಫ್ ದ 2 ಇಂಟೀಜರ್ ಈಸ್ ಮೋರ್ ದೆನ್ 11 ಅಂತ. ಸಮ್ ಆಫ್ ದಿ ಇಂಟೀಜರ್ is more than 11. ಸೊ ಇವಾಗ ಏನಾಗುತ್ತೆ, ಎಕ್ಸ್ ಪ್ಲಸ್ 2 ಕಾನ್ಸಿಕ್ಯೂಟಿವ್ ನಂಬರ್, ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 3 ಈ ಥರ ಬರುತ್ತೆ ಕಾನ್ಸಿಕ್ಯೂಟಿವ್ ನಂಬರ್. ಸೊ ಈಸ್ ಮೋರ್ ದೆನ್ 11 ಅಂದರೆ ಗ್ರೇಟರ್ ದೆನ್ 11. ಸೊ ಎಕ್ಸ್ ಪ್ಲಸ್ ಎಕ್ಸ್ ಈಸ್ ಅ 2x ಪ್ಲಸ್ 2 ಗ್ರೇಟರ್ ದೆನ್ 11. ಸೊ 2x ಗ್ರೇಟರ್ ದೆನ್ 11 ಮೈನಸ್ 2. ನೋಡಿ 2 ಆ ಕಡೆ ಹೋದರೆ ಮೈನಸ್ ಆಗುತ್ತೆ. ಇವಾಗ 2x ಗ್ರೇಟರ್ ದೆನ್ 9. ಸೊ ಎಕ್ಸ್ ಏನಾಗುತ್ತೆ, ಗ್ರೇಟರ್ ದೆನ್ 9 ಡಿವೈಡೆಡ್ ಬೈ 2. ಸೊ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದೆನ್ 4.5. ನೋಡಿ 2 1s 2 4s ಪಾಯಿಂಟ್ ಕ್ಯಾರಿ 1 ಆಗುತ್ತೆ. ಸೊ 2 5s 10, 4.5 ಆಯಿತು. ಸೊ ಇಲ್ಲಿ ಎಕ್ಸ್ ಲೆಸ್ ದೆನ್ 8 ಮತ್ತು ಈ ಕಡೆ ಎಕ್ಸ್ ಗ್ರೇಟರ್ ದೆನ್ 4.5 ಅಂತ. ಸೊ ಇವಾಗ ಏನಾಗುತ್ತೆ ನಮಗೆ, integer greater than 4.5 but less than 8. ಸೊ ಯಾವ್ಯಾವ್ದು ಬರುತ್ತೆ ನಮಗೆ ನೋಡಿ, 4.5ಕ್ಕಿಂತ ಜಾಸ್ತಿ, 8ಕ್ಕಿಂತ ಕಡಿಮೆ, 5 ಬರುತ್ತೆ, 6 ಬರುತ್ತೆ, 7. ಸೊ 3 ನಂಬರ್ಸ್ ಬಂತು. ಇವಾಗ ಇದರಲ್ಲಿ ನಮ್ಗೆ ಆಡ್ ಇಂಟೀಜರ್ ಮಾತ್ರ ಬೇಕು. ಅಕಾರ್ಡಿಂಗ್ ಟು ಇಂಟೀಜರ್ ಗ್ರೇಟರ್ ದೆನ್ 4.5 ಮತ್ತು ಲೆಸ್ ದೆನ್ 8 ಇದ್ದಾಗ 4 5 6 7 ಬಂತು. ಬಟ್ ಆಡ್ ನಂಬರ್ಸ್ ಅಥವಾ ಆಡ್ ಇಂಟೀಜರ್ಸ್ ಯಾವ್ದ್ಯಾವ್ದಿದೆ, 5 7 ಮಾತ್ರ. ಸೊ ಇವಾಗ ನೋಡಿ, ಎಕ್ಸ್ ಪ್ಲಸ್ 2 ತೊಗೊಂಡಾಗ ಏನು ಬರುತ್ತೆ ನಮಗೆ, 2 ಕಾಲಮ್ ತೊಗೊಂಡಾಗ ಪೇರ್ ಫೈಂಡ್ ಔಟ್ ಮಾಡಬೇಕಲ್ಲ. ಸೊ ಇಲ್ಲಿ ಎಕ್ಸು, ಇಲ್ಲಿ ಎಕ್ಸ್ ಪ್ಲಸ್ 2. ಎಕ್ಸ್ ವ್ಯಾಲ್ಯೂ 5 ತೊಗೊಂಡಾಗ 5 ಪ್ಲಸ್ 2 ಈಸ್ 7. ಎಕ್ಸ್ ವ್ಯಾಲ್ಯೂ 7 ತೊಗೊಂಡಾಗ 7 ಪ್ಲಸ್ 2 ಈಸ್ 9. ಸೊ ಯಾವ್ಯಾವ್ದು ಬಂತು ಪೇರಲ್ಲಿ, 5 7 ಆ್ಯಂಡ್ 7 9. ಸೊ ದೀಸ್ ಆರ್ ದ ಡಿಫರೆಂಟ್ ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಪಾಸಿಬಲ್. ಸೊ these are different sets of positive integers. ಕೊಟ್ಟಿರೋ ಕಂಡೀಷನನ್ನು ಯೂಸ್ ಮಾಡಿದಾಗ ನಮಗೇನು ಬಂತು, 5 7 ಮತ್ತು 7 9 2 ಪೇರ್ ಬರುತ್ತೆ, ಪೇರ್ ಆಫ್ ಸೆಟ್ ಅಂತ. ಸೊ ನೋಡಿ ಕ್ವಶನ್ ಏನಿತ್ತು ನೋಡೋಣ. ಫೈಂಡ್ ಆಲ್ ಪೇರ್ಸ್ ಆಫ್ ಕಾನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್ ಇಂಟೀಜರ್ಸ್ ಅಂತ ಕೇಳಿದ್ದ. ಸೊ ಬೋತ್ ಆಫ್ ವಿಚ್ ಆರ್ ಸ್ಮಾಲರ್ ದೆನ್ 10. ಆ ನಂಬರ್ಸ್ ಏನಾಗಿರುತ್ತೆ, ಸ್ಮಾಲರ್ ದೆನ್ 10 ಸಚ್ ದಟ್ ದೇರ್ ಸಮ್ ಮೋರ್ ದೆನ್ 11. ಅಂದರೆ 2 ನಂಬರ್ಸ್ ತೊಗೊತೀವಲ್ಲ, ಅದೇನಾಗಿರಬೇಕು, 10ಕ್ಕಿಂತ ಕಡಿಮೆ ಇರಬೇಕು ಮತ್ತು ಅದನ್ನು ಸಮ್ ಮಾಡಿದಾಗ 11ಕ್ಕಿಂತ ಜಾಸ್ತಿ ಆಗಬೇಕು ಅಂತ. ಸೊ ಲೆಟ್ ಸ್ಮಾಲರ್ ಆಡ್ ಪಾಸಿಟಿವ್ ಇಂಟೀಜರ್ ಅಂತಂದರೆ ಬಿ ಎಕ್ಸ್ ಅಂತ ತೊಗೊಂಡ್ವಿ. ಸೊ ಸಿನ್ಸ್ ಲಾರ್ಜರ್ ಇಂಟೀಜರ್ ಈಸ್ ಏನಾಗಿತ್ತು, ಕಾನ್ಸಿಕ್ಯೂಟಿವ್ ಆಡ್ ಇದೆ. ಕಾನ್ಸಿಕ್ಯೂಟಿವ್ ಆಡ್ ಅಂದರೆ ಏನು ತೊಗೊತೀವಿ, ಕೇಸ್ 1 ನೋಡಿ, ಇಲ್ಲಿ ಬೋತ್ ಇಂಟೀಜರ್ ಆರ್ ಸ್ಮಾಲರ್ ದೆನ್ 10 ಇದ್ದಾಗ ಎಕ್ಸ್ ಲೆಸ್ ದೆನ್ 10 ಮತ್ತು ಎಕ್ಸ್ ಪ್ಲಸ್ 2 ಲೆಸ್ ದೆನ್ 10 ಅಂದಾಗ ಎಕ್ಸ್ ಲೆಸ್ ದೆನ್ 8 ಬಂತು. ಕೇಸ್ 2 ಸಮ್ ಆಫ್ ದ ಇಂಟೀಜರ್ ಈಸ್ ಮೋರ್ ದೆನ್ 11. 2 ಕೇಸ್ ಕೊಟ್ಟಿದ್ದ, ಒಂದು ಸ್ಮಾಲರ್ ದೆನ್ ದ 10, ಇನ್ನೊಂದು ಮೋರ್ ದೆನ್ 11 ಅಂತ.
ಸೊ ಎರಡು ಕಾನ್ಸಿಕ್ಯೂಟಿವ್ ಯಾವುದು ನಮಗೆ, ಒಂದು ಎಕ್ಸು ಇನ್ನೊಂದು x+2, ಎರಡು ಕಾನ್ಸಿಕ್ಯೂಟಿವ್ ಇಲ್ಲಿ ಬರೀತೀನಿ ನೋಡಿ. ಎರಡು ವ್ಯಾಲ್ಯೂ ಕಾನ್ಸಿಕ್ಯೂಟಿವ್, ಒಂದು ಎಕ್ಸು ಒಂದು x+2, ಎರಡು ಕಾನ್ಸಿಕ್ಯೂಟಿವ್ ನಂಬರ್ ತೊಗೊಂಡಿದ್ವಿ. ಸೊ x+2 ಗ್ರೇಟರ್ ದೆನ್ 11 ಬಿಕಾಸ್ ಸಮ್ ಮಾಡಿದಾಗ ಗ್ರೇಟರ್ ದೆನ್ 11 ಅಂತ. ಸೊ 2x+2 ಗ್ರೇಟರ್ ದೆನ್ 11 ಮತ್ತು 2x ಗ್ರೇಟರ್ ದೆನ್ 2 ಈ ಕಡೆ ಹೋದರೆ 11 - 2 is 9 ಅಂತ. ಸೊ x = 9/2 is 4.5. ಇವಾಗ ಏನಾಯಿತು ಇಲ್ಲಿ x ಲೆಸ್ ದೆನ್ 8 ಮತ್ತು x ಗ್ರೇಟರ್ ದೆನ್ 4.5. ಸೊ ಇಂಟೀಜರ್ ಗ್ರೇಟರ್ ದೆನ್ 4.5 ಬಟ್ ಲೆಸ್ ದೆನ್ 8 ಅಂದರೆ 5, 6, 7 ಬಂತು. ಬಟ್ ಆಡ್ ಇಂಟೀಜರ್ಸ್ ಮಾತ್ರ ತಗೊಂಡಾಗ 5, 7. ಸೊ ಎರಡು ಇಂಟೀಜರ್ ಯಾವುದು ಕಾನ್ಸಿಕ್ಯೂಟಿವ್ ನಂಬರ್ ತೊಗೊಂಡಿದ್ವಿ, ಒಂದು ಎಕ್ಸು ಒಂದು x+2 ಅಂತ. ಸೊ x7 ತೊಗೊಂಡಾಗ x+2 x5 ತೊಗೊಂಡಾಗ x+2 7 ಬಂತು, x7 ತೊಗೊಂಡಾಗ x+2 9 ಬಂತು. ಸೊ ಎರಡು ಪೇರು, ಒಂದು 5, 7, ಒಂದು 7, 9 ನೋಡಿ. 10ಕ್ಕಿಂತ ಕಡಿಮೆ ಇದೆ ಎರಡು ವ್ಯಾಲ್ಯೂ, ಬಟ್ 5 + 7 ಮಾಡಿದಾಗ 12 ಬರುತ್ತೆ, ಮೋರ್ ದೆನ್ 11. 7 + 9 ಮಾಡಿದಾಗ 16, ಮೋರ್ ದೆನ್ 11. ಸೊ ದೀಸ್ ಆರ್ ದ ಡಿಫರೆಂಟ್ ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್. ನೆಕ್ಸ್ಟ್ ನೋಡಿ 35th ಕ್ವಶನ್ ಇದೆ. ಇವ್ಯಾಲ್ಯುವೇಟ್ √3 + √2 ಹೋಲ್ ಟು ದಿ ಪವರ್ 6 ಮೈನಸ್ √3 - √2 ಹೋಲ್ ಟು ದಿ ಪವರ್ 6 ಅಂತ ಇದೆ. ಸೊ ಇಲ್ಲೇನು ಮಾಡಬೇಕು, ಜನರಲ್ ಆಗಿ ನಾವು ವಿ ಹ್ಯಾವ್ ಏನಿದೆ ನಮಗೆ a + b ಟು ದಿ ಪವರ್ 6 ನೋಡಿ. ಬೈನೋಮಿಯಲ್ ಥಿಯರಮ್ ಏನು ಬರುತ್ತೆ ಇಲ್ಲಿ, 6c0 a ಟು ದಿ ಪವರ್ 6 ಪ್ಲಸ್ 6c1 a ಟು ದಿ ಪವರ್ 5 ಇಂಟು b ಪ್ಲಸ್ 6c2 a ಟು ದಿ ಪವರ್ 4 b ಸ್ಕ್ವೇರ್ ಪ್ಲಸ್ 6c3 a ಟು ದಿ ಪವರ್ 3 b ಕ್ಯೂಬ್ ಪ್ಲಸ್ 6c4 ನೋಡಿ ಇದು ಡಿಕ್ರೀಸ್ ಆಗುತ್ತೆ, b ಇನ್ಕ್ರೀಸ್ ಆಗುತ್ತೆ. ಸೊ 6c4 a ಟು ದಿ ಪವರ್ 2 b ಟು ದಿ ಪವರ್ 4 ಪ್ಲಸ್ 6c5 a ಟು ದಿ ಪವರ್ 1 b ಟು ದಿ ಪವರ್ 5 ಪ್ಲಸ್ 6c6 a ಟು ದಿ ಪವರ್ 0 b ಟು ದಿ ಪವರ್ 6 ನೋಡಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 6c0 ಮತ್ತು a ಟು ದಿ ಪವರ್ 6 ಇದೆ. 6c0 ನೋಡಿ ಇಲ್ಲಿ ಕಾಂಬಿನೇಷನ್ ಯೂಸ್ ಮಾಡಿದಾಗ NCR ಏನಿದೆ ನಮಗೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್ ಅಂತ ಇದೆ. ಸೊ ಇಲ್ಲಿ ವ್ಯಾಲ್ಯೂ ಹಾಕಿದಾಗ 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 ಮೈನಸ್ 0 ಫ್ಯಾಕ್ಟೋರಿಯಲ್ ಇಂಟು 0 ಫ್ಯಾಕ್ಟೋರಿಯಲ್ ಅಂದರೆ 1 ಬರುತ್ತೆ. ಸೊ 1 ಇಂಟು a ಟು ದಿ ಪವರ್ 6 ಪ್ಲಸ್ 6c1 ಏನು ಬರುತ್ತೆ 6, NC1 ಈಸ್ n ಅಂತ ಇಲ್ಲಿ ನೋಡಿ. NC0 ಇದ್ದಾಗ 1 ಬರುತ್ತೆ ಮತ್ತು NC1 ಇದ್ದಾಗ n ಬರುತ್ತೆ ನೋಡಿ. ಇಲ್ಲಿ 6c0 n ಪ್ಲೇಸಲ್ಲಿ 6 ಇದೆ, ಸೊ 6 ಬಂತು. ಇಲ್ಲಿ 6c1 6, ಸೊ a ಟು ದಿ ಪವರ್ 5 b ಪ್ಲಸ್ 6c2 15 a ಟು ದಿ ಪವರ್ 4 b ಸ್ಕ್ವೇರ್ ನೋಡಿ. ಇದೇ ಸೇಮ್ ಫಾರ್ಮುಲಾದಲ್ಲೇ 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 ಮೈನಸ್ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಸಿಂಪ್ಲಿಫೈ ಮಾಡಿದಾಗ 15 ಪ್ಲಸ್ 6c3 20 a ಕ್ಯೂಬ್ ಇಂಟು b ಕ್ಯೂಬ್ ಪ್ಲಸ್ 6c4 15 a ಸ್ಕ್ವೇರ್ b ಟು ದಿ ಪವರ್ 4 ಪ್ಲಸ್ 6c5 6 a ಇಂಟು b ಟು ದಿ ಪವರ್ 5 ಪ್ಲಸ್ 6c ಅಂದರೆ NCN ಏನಿದೆ ನಮಗೆ 1 ಮತ್ತೆ. ಸೊ 1 ಇಂಟು a ಟು ದಿ ಪವರ್ 0 ಎನಿಥಿಂಗ್ ಟು ದಿ ಪವರ್ 0 ಇಸ್ 1, ಸೊ ಇಂಟು b ಟು ದಿ ಪವರ್ 6. ಇವಾಗ ನಮಗೆ a ಪ್ಲಸ್ b ಟು ದಿ ಪವರ್ 6 ಬಂತು. ಅದೇ ಥರ a ಮೈನಸ್ b ಟು ದಿ ಪವರ್ 6 ತಗೊಂಡಾಗ 6c0 a ಟು ದಿ ಪವರ್ 6 ಮೈನಸ್ 6c1 a ಟು ದಿ ಪವರ್ 5 b ಪ್ಲಸ್ ನೋಡಿ ಅಲ್ಟರ್ನೇಟ್ ಪ್ಲಸ್ ಮೈನಸ್ ಬರುತ್ತೆ. ಸೊ 6c2
a to the power 4 b ಸ್ಕ್ವೇರ್ ಮೈನಸ್ ನೋಡಿ ಆಡ್ ಇದ್ದಾಗ ಮೈನಸ್ ಬರುತ್ತೆ, ಈವನ್ ಇದ್ದಾಗ ಪ್ಲಸ್ ಬರುತ್ತೆ. 6c3 a to the power 3 b ಕ್ಯೂಬ್ ಅಥವಾ a ಕ್ಯೂಬ್ b ಕ್ಯೂಬ್ ಪ್ಲಸ್ 6c4 a to the power 2 b to the power 4 ಮೈನಸ್ 6c5 a to the power 1 b to the power 5 ಪ್ಲಸ್ 6c6 a to the power 0 b to the power 6. ನೋಡಿ ಇಲ್ಲೇನಾಗಿತ್ತು, ಎ ಡಿಕ್ರೀಸ್ ಆಗುತ್ತೆ, ಬಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇವಾಗ ನೋಡಿ ಮತ್ತೆ ಇಲ್ಲಿನೂ ಕೂಡ ಸಿಂಪ್ಲಿಫಿಕೇಶನ್. 6c0 ಅಂದರೆ nc0 ಅಂದರೆ 1 ಇಂಟು a to the power 6 ಮೈನಸ್ 6c1 nc1 6 ಇಂಟು a to the power 5 ಇಂಟು b ಪ್ಲಸ್ 6c2 ಆಲ್ರೆಡಿ ಫೈನ್ ಮಾಡಿದ್ವಲ್ಲ 6c2 15 a to the power 4 b ಸ್ಕ್ವೇರ್ ಮೈನಸ್ 6c3 20 a cube b cube plus 6c4 15 a square b 4 minus 6c5 6 a to the power 1 ಅಂದರೆ a into b to the power 5 plus 6c6 1 a to the power 0 1 so b to the power 6. ಸೊ ನೋಡಿ ನಮ್ಗೆ ಎರಡನ್ನೂ ಬಂತು ಇಲ್ಲಿ a plus b to the power 6 ಮತ್ತು a minus b to the power 6. Therefore a plus b, first a plus b to the power 6 minus a minus b to the power 6 ಎರಡನ್ನೂ ಮೈನಸ್ ಮಾಡ್ತಾ ನೋಡಿ a plus b to the power 6 ಏನು ಬಂದಿತ್ತು ನಮಗೆ, a to the power 6 plus 6 into a to the power 5 b plus 15 a to the power 4 b square plus 20 a cube b cube plus 15 a square b to the power 4 plus 6 a into b to the power 5 plus b to the power 6. ಇವಾಗ ಮೈನಸ್ ನೋಡಿ ಇಲ್ಲಿ a minus b to the power 6 ಏನಿದೆ, a to the power 6 minus 6 into a to the power 5 into b plus 15 a to the power 4 b square minus 20 a cube b cube plus 15 a square b to the power 4 minus 6 a into b to the power 5 plus b to the power 6. ನೋಡಿ a plus b to the power 6 ಮತ್ತು a minus b to the power 6 ಎರಡನ್ನು ಸಬ್ಸ್ಟ್ರಕ್ಷನ್ ಮಾಡಿದಾಗ ಏನು ಬರುತ್ತೆ, ಈಸ್ ಈಕ್ವಲ್ ಟು a to the power 6 plus 6 into a to the power 5 into b plus 15 a to the power 4 b square plus 20 a cube b cube plus 15 a square b to the power 4 plus 6 a into b to the power 5 plus b to the power 6. ನೋಡಿ ಮೈನಸ್ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ a to the power 6 ಮೈನಸ್ ಇಂಟು ಮೈನಸ್ ಪ್ಲಸ್ 6 ಇಂಟು a to the power 5 b minus into plus minus 15 a to the power 4 b square minus into minus plus 20 a cube b cube minus into plus minus ನೋಡಿ ಇಲ್ಲಿ ಹೊರಗಡೆ ಮೈನಸ್ ಇದೆಯಲ್ಲ ಮಲ್ಟಿಪ್ಲೈ ಆಗುತ್ತೆ, ಮೈನಸ್ 15 a square b to the power 4 minus into minus plus 6 into a into b to the power 5 plus into minus minus b to the power 6. ನೋಡಿ ಯಾವ್ಯಾವ್ದು ಕ್ಯಾನ್ಸಲ್ ಆಗುತ್ತೆ, a to the power 6 minus a to the power 6 ಆಮೇಲೆ 15 a to the power 4 b square minus 15 a to the power b square 15 a square to a square into b to the power 4 minus 15 a square into b to the power 4 ಸೊ ಮತ್ತೆ ಪ್ಲಸ್ b to the power 6 minus b to the power 6. ಸೊ ರಿಮೈನಿಂಗ್ ಏನು ಬರುತ್ತೆ ಇವಾಗ, ಈಸ್ ಈಕ್ವಲ್ ಟು 6 into a to the power 5 b ಪ್ಲಸ್ ನೋಡಿ ಇಲ್ಲಿ ಆ್ಯಡಿಷನ್ ಮಾಡ್ಬೋದು 6 a to the power 5 b ಇಲ್ಲೇನು 6 ಏನಾಗುತ್ತೆ ನಮಗೆ 12 ಬರುತ್ತೆ. ಅಡಿಷನ್ ಮಾಡ್ಬೋದು, ಸೇಮ್ ಇದ್ದರೆ ಅಡಿಷನ್ ಮಾಡ್ಬೋದು. ಟ್ವೆಲ್ a to the power 5 b ಎರಡು ಅಡಿಷನ್. ಅದೇ ಥರ 20 + 20 40 a cube b cube. ನೆಕ್ಸ್ಟ್ 6 a into b to the power 5 6 a into b to the power 5. So plus 12
ಎ ಇಂಟು ಬಿ ಟು ದಿ ಪವರ್ 5. ಸೊ ಇವಾಗ ನೋಡಿ ಇಲ್ಲಿ 2 ಕಾಮನ್ ತೊಗೋಬೋದು. ಸೊ 2 ಕಾಮನ್ ತೊಗೊಂಡಾಗ 6 ಇಂಟು ಎ ಟು ದಿ ಪವರ್ 5 ಬಿ ಪ್ಲಸ್ 20 ಎ ಕ್ಯೂಬ್ ಬಿ ಕ್ಯೂಬ್ ಪ್ಲಸ್ 6 ಎ ಇಂಟು ಬಿ ಟು ದಿ ಪವರ್ 5. ನೋಡಿ ಇದನ್ನು ಅಪ್ಲೈ ಮಾಡಿಬಿಟ್ಟು ನಾವಿಲ್ಲಿ ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು. ಯಾವುದನ್ನು ನೋಡಿ ಇಲ್ಲಿದೆಯಲ್ಲ √3 ಪ್ಲಸ್ √2. ಲೆಟ್ √3 ಪ್ಲಸ್ √2 ಹೋಲ್ ಕ್ಯೂಬ್ ಹೋಲ್ 6 ಮೈನಸ್ √3 ಮೈನಸ್ √2 ಹೋಲ್ ಟು ದಿ ಪವರ್ 6. ನೋಡಿ ಇಲ್ಲಿ ನೋಡಿ √2 ಪ್ಲಸ್ √3 ಟು ದಿ ಪವರ್ 6, √3 ಮೈನಸ್ √2 ಟು ದಿ ಪವರ್ 6. ಇಲ್ಲಿ ನೋಡಿ ಇಲ್ಲಿ ಏನಾಗಿರುತ್ತೆ ನಮಗೆ, ಇಲ್ಲಿ ಎ ವ್ಯಾಲ್ಯೂ ಏನಿದೆ √3, ಬಿ ವ್ಯಾಲ್ಯೂ ಏನಿದೆ ನಮಗೆ √2. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಿಸ್ ಈಸ್ ಈಕ್ವಲ್ ಟು 2 ಇಂಟು 6, ಎ ಪ್ಲೇಸಲ್ಲಿ √3 ಟು ದಿ ಪವರ್ 5 ಇಂಟು ಬಿ ಅಂತಂದರೆ √2 ಪ್ಲಸ್ ನೋಡಿ ಇದರಲ್ಲೇ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ವಿ. ಏನಕ್ಕಂದರೆ ಆಲ್ರೆಡಿ ಸಿಂಪ್ಲಿಫೈ ಮಾಡಿದ್ವಿ. ಇದೇನು ಬಂತು ನಮಗೆ ಎ ಪ್ಲಸ್ ಬಿ ಟು ದಿ ಪವರ್ 6 ಮೈನಸ್ ಎ ಮೈನಸ್ ಬಿ ಟು ದಿ ಪವರ್ 6 ಅಂತ. ಸೊ 20 ಇಂಟು ಎ ಕ್ಯೂಬ್ √3 ಕ್ಯೂಬ್ ಇಂಟು √2 ಇಂಟು ಕ್ಯೂಬ್ ಪ್ಲಸ್ 6 ಇಂಟು ಎ ಅಂದರೆ √3 ಇದೆ, ಬಿ ಅಂತಂದರೆ √2 ಟು ದಿ ಪವರ್ 5 ಅಂತ. ದಿಸ್ ಈಸ್ ಈಕ್ವಲ್ ಟು ನೋಡಿ ಏನು ಬರುತ್ತೆ ಇವಾಗ 2 ಇಂಟು 2 ಆ್ಯಸ್ ಇಟ್ ಈಸು ಔಟ್ಸೈಡು. ದಿಸ್ ಈಸ್ ಈಕ್ವಲ್ ಟು 2 ಇಂಟು 6 ಇಂಟು ಇಲ್ಲಿ ನೋಡಿ ಟು ದಿ ಪವರ್ 5 ಇದೆಯಲ್ಲ, ಇಲ್ಲೇನು ಮಾಡೋಣ √3 ಹೋಲ್ ಸ್ಕ್ವೇರ್ ಇಂಟು √3 ಹೋಲ್ ಸ್ಕ್ವೇರ್ ಇಂಟು √3 ಟು ದಿ ಪವರ್ 1. ನೋಡಿ 2 + 1 is 5 ಬರುತ್ತೆ. ಸೊ √2 ಆ್ಯಸ್ ಇಟ್ ಈಸ್ ಪ್ಲಸ್ 20 ಇಲ್ಲೇನೂ ಕೂಡ √3 ಹೋಲ್ ಸ್ಕ್ವೇರ್ ಇಂಟು √3 1 ಟೈಮ್ ಇಂಟು √2 ಹೋಲ್ ಸ್ಕ್ವೇರ್ ಇಂಟು √2 ಪ್ಲಸ್ 6 ಇಂಟು √3 ಆ್ಯಸ್ ಇಟ್ ಈಸ್. ನೋಡಿ √2 ಇಲ್ಲಿನೂ ಟು ದಿ ಪವರ್ 5 ಟೈಮ್ಸ್ ಇದೆಯಲ್ಲ, ಸ್ಕ್ವಯರ್ √2 ಟು ದಿ ಪವರ್ ಸ್ಕ್ವೇರ್ √2 ಟು ದಿ ಪವರ್ 1 ಅಂತ. ಸೊ ಈಸ್ ಈಕ್ವಲ್ ಟು 2 ಇಂಟು ಇವಾಗ 6 ನೋಡಿ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಸೊ 6 ಇಂಟು 3 ಇಂಟು 3 ಇಂಟು √3 ಇಂಟು √2 ಪ್ಲಸ್ 20 ಸ್ಕ್ವೇರ್ ಕ್ಯಾನ್ಸಲ್ ಇಂಟು 3 ಇಂಟು √3 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಇಂಟು 2 ಇಂಟು √2 ಪ್ಲಸ್ 6 ಇಂಟು √3 ಸ್ಕ್ವೇರ್ ರೂಟ್ ಮತ್ತು ಇಲ್ಲಿ ನೋಡಿ ಎಷ್ಟು ಬಂತು 2 ಇಂಟು √2. ಸಿಂಪ್ಲಿಫಿಕೇಶನ್ ಈಸ್ ಈಕ್ವಲ್ ಟು 2 ಇಂಟು 6 3s 18, 18 3s 54. ನೋಡಿ ಎರಡು ರೂಟ್ ಇದ್ದಾಗ ಮಲ್ಟಿಪ್ಲೈ ಮಾಡ್ಬೋದು. √6 ಪ್ಲಸ್ 20 ಇಂಟು 3, 2 3s 6, ಇಲ್ಲಿ 6 2s 120 ನೋಡಿ ಇಲ್ಲಿ √3 ಇಲ್ಲಿ √2 ಏನಾಗುತ್ತೆ √6, 2 3s 6 ಎರಡು ರೂಟಲ್ಲಿದೆ ಪ್ಲಸ್ 6 2s 12, 12 2s 24. ಸೊ 24 √3 ಇಂಟು 2 6. ಸೊ ಇಲ್ಲಿ ನೋಡಿ 2 ಇಂಟು ನೋಡಿ √6 ಎಲ್ಲ ಟರ್ಮ್ಸು ಸೇಮ್ ಇದೆ. ಸೊ 54 ಪ್ಲಸ್ 120 ಪ್ಲಸ್ 24 ಈಸ್ 198 √6 ಈಸ್ ಈಕ್ವಲ್ ಟು 2 ಇಂಟು 198 ಈಸ್ 396 ಇಂಟು √6. ನೋಡಿ ಕ್ವಶನ್ ಏನಿತ್ತು ನೋಡೋಣ. ಇವ್ಯಾಲ್ಯುಯೇಟ್ √3 ಪ್ಲಸ್ √2 ಹೋಲ್ ಟು ದಿ ಪವರ್ 6 ಮೈನಸ್ √3 ಮೈನಸ್ √2 ಹೋಲ್ ಟು ದಿ ಪವರ್ 6. ಸೊ ಇಲ್ಲಿ ಏನು ಮಾಡಿದ್ವಿ
a ಪ್ಲಸ್ ಬಿ ಟು ದಿ ಪವರ್ 6 ಏನು ಬಂತು ನಮಗೆ a ಟು ದಿ ಪವರ್ 6 1 ಇಂಟು a ಟು ದಿ ಪವರ್ 6 ಅಥವಾ a ಟು ದಿ ಪವರ್ 6 ಪ್ಲಸ್ 6 ಇಂಟು a ಟು ದಿ ಪವರ್ 5 b ಪ್ಲಸ್ 15 ಇಂಟು a ಟು ದಿ ಪವರ್ 4 b ಸ್ಕ್ವೇರ್ ಪ್ಲಸ್ 20 a ಕ್ಯೂಬ್ b ಕ್ಯೂಬ್ ಪ್ಲಸ್ 15 a ಸ್ಕ್ವೇರ್ b ಟು ದಿ ಪವರ್ 4 ಪ್ಲಸ್ 6 ಇಂಟು a ಇಂಟು b ಟು ದಿ ಪವರ್ 5 ಪ್ಲಸ್ 1 ಇಂಟು b ಟು ದಿ ಪವರ್ 6. ಅದೇ ಥರ a ಮೈನಸ್ b ಟು ದಿ ಪವರ್ 6 ಏನು ಬಂತು 1 ಇಂಟು a ಟು ದಿ ಪವರ್ 6 minus 6 into a to the power 5b plus 15 a to the power 4 b square minus 20 a cube b cube plus 15 a square b to the power 4 minus 6 into a into b to the power 5 plus 1 into b to the power 6. ಸೊ ಎರಡನ್ನು ಸಬ್ಸ್ಟ್ರಾಕ್ಷನ್ ಮಾಡಿದಾಗ ಏನು ಬಂತು ನಮಗೆ ಆನ್ಸರು 2 ಇಂಟು 6 ಇಂಟು a ಟು ದಿ ಪವರ್ 5 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ನೋಡಿ ಇಲ್ಲಿ ಮೈನಸ್ ಇದ್ದಾಗ ಮಲ್ಟಿಪ್ಲೈ ಆಗುತ್ತೆ ಬ್ರಾಕೆಟ್ ಯೂಸ್ ಮಾಡಿದ್ರೆ. ಸೊ a ಟು ದಿ ಪವರ್ 6 ಮತ್ತು b ಟು ದಿ ಪವರ್ 6 15 a ಟು ದಿ ಪವರ್ 4 b ಸ್ಕ್ವೇರ್ ಮತ್ತು 15 a ಸ್ಕ್ವೇರ್ b ಟು ದಿ 4 ಕ್ಯಾನ್ಸಲ್ ಆಗುತ್ತೆ ಟರ್ಮ್ಸ್, ಒಂದು ಪ್ಲಸ್ಸು ಮೈನಸ್ ಅಪೋಸಿಟ್ ಸೈನ್ ಇರೋದ್ರಿಂದ. ಸೊ ಇಲ್ಲೇನು ಬರುತ್ತೆ 2 ಇಂಟು 6 ಇಂಟು a ಟು ದಿ ಪವರ್ 5b ಪ್ಲಸ್ 20 a ಕ್ಯೂ b ಕ್ಯೂ ಪ್ಲಸ್ 6 ಇಂಟು a ಇಂಟು b ಟು ದಿ ಪವರ್ 5. ಸೊ ಇವಾಗ ಅದೇ ಬೇಸ್ ಮೇಲೆ ಇಲ್ಲಿ ನೋಡಿ ಕೊಟ್ಟಿರೋದೇನಿತ್ತು ನಮಗೆ √3 ಪ್ಲಸ್ √2 ಟು ದಿ ಪವರ್ 6 ಮೈನಸ್ √3 ಮೈನಸ್ √2 ಟು ದಿ ಪವರ್ 6. ಸೊ a ಏನಿದೆ √3 b √2 ಈ ಪ್ಲೇಸಲ್ಲಿ ವ್ಯಾಲ್ಯೂ ಹಾಕಿದಾಗ ನೋಡಿ ಸಿಂಪ್ಲಿಫೈ ಮಾಡಿದಾಗ ಏನು ಬಂತು ನಮಗೆ 396 ಇಂಟು √6 ಅಂತ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.